ಅವರು ಬಿಲ್ ಬಗ್ಗೆ ಮಾತಾಡೋ ಅಂದ್ರೆ ಬಿಲ್ ಬಿಟ್ಟೆ ಆಚೆ ಎಲ್ಲ ಮಾತಾಡಿದ್ದಾರೆ, ಎಲ್ಲ ಪ್ರಪಂಚ ಎಲ್ಲ ಸುತ್ತಿಸ್ಕೊಂಡ್ ಬಂದಿದ್ದಾರೆ. ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಸ್ವಲ್ಪ ಹೇಳ್ಬಿಡಿ ಸರ್. ಅದಕ್ಕೆ ನಾನು ಹೇಳ್ಬಿಡಿ. ಪ್ರಪಂಚ ಎಲ್ಲ ಸುತ್ತಿಸಿದ್ದಾರೆ. ಅಧ್ಯಕ್ಷರು, ನಾನು ಕೇಳೋವಂಥದ್ದು, ನೀವು ಬಿಲ್ಲಲ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇಲ್ಲಿ ಪ್ರಸ್ತಾವಿತ ಶಾಸನದ ಯಾವುದೇ ಕ್ರಮಕ್ಕೆ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿಲ್ಲ ಅಂತ ಹಾಕಿದ್ದೀರ. ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಏನು ದುಡ್ಡು ಖರ್ಚಾಗುತ್ತೆ, ಈ ಬ್ಯಾಲೆಟ್ ಪೇಪರ್ ಪ್ರಿಂಟಿಂಗು ಇವೆಲ್ಲ ಏನು ದುಡ್ಡು ಖರ್ಚಾಗಲ್ವಾ? ಜನರಲ್ ಆಗಿ ಹಾಕಿದ್ದಾರೆ, ಮತ್ತೆ ಯಾಕೆ ಹಾಕಿದ್ದೀರಾ? ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ ಅಂತ ನೀವೇ ನಂಬ್ತೀರಾ ಅಧ್ಯಕ್ಷರೇ? ಹಿಂಗ್ ಬಿಲ್ ತಂದ್ರೆ ಇದಕ್ಕೇನು ಅರ್ಥ ಬೇಡವಾ? ಬಿಲ್ ಇಲ್ಲಿ ಆಗೋದು ₹1 ಇದ್ರೆ ₹100 ಆಗ್ತೈತೆ. ಅಲ್ಲಿ ಇದನ್ನ ವಾಪಸ್ ತಗೊಬೇಕಲ್ಲ. ಈಗ ಎಲೆಕ್ಷನ್ ಕಮಿಷನ್ ಇಂದ ನಾವು ವೋಟಿಂಗ್ ಮಿಷಿನ್ ತರಿಸಬೇಕಾದ್ರೂ ನಮ್ ಖರ್ಚಾಗ್ತದೆ. ಅಲ್ಲ, ಹೆಂಗ್ ಹೇಳ್ಬೇಕಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಿ. 50,000 ಬೂತ್ ಇದೆ, 50,000 ಮತಪೆಟ್ಟಿಗೆಗಳು ಬೇಕು, ಮತ್ತೆ ಇನ್ನ ಬ್ಯಾಲೆಟ್ ಪೇಪರ್ ಎಷ್ಟು ಬೇಕು, ಏನು ಖರ್ಚಾಗಲ್ಲ ಅಂತ ಹೇಳ್ಬಿಟ್ರೆ ನೀವು ಬಾಕ್ಸ್ ಎಲ್ಲಿದೆ? ಕಾಂಗ್ರೆಸ್ ಆಫೀಸ್ ಅಲ್ಲಿ ಇದೆ ಬಾಕ್ಸ್. ಅಂದ್ರೆ ಈಗ ಇವಿಎಂ ಸಿಸ್ಟಮ್ದಲ್ಲಿ ಏನ್ ಖರ್ಚಾಗ್ತದೆ ಅದಕ್ಕಿಂತ ಹೆಚ್ಚಿನ ಖರ್ಚಾಗದೆ. ಈಗ ಹಾಗಾದ್ರೆ ನೀವು ಗ್ಯಾರಂಟಿ ಕೊಡ್ತೀರಾ? ಒಂದೇ ನಿಮಿಷ. ಅದೇ ಪಾಟೀಲ್ರೆ, ನೀವು ಗ್ಯಾರಂಟಿ ಹಾಗಾದ್ರೆ ನೀವು ಈ ಸದನದಲ್ಲಿ ಮಾತೇಳಿದ್ದೀರಾ, ಲಾ ಮಿನಿಸ್ಟರ್ ಆಗಿ ಅಶೋಕ್ ಸರ್ ಬಿಲ್ ಅಂತಂದ್ರೆ ಏನು ಇಲ್ಲ ಅಂದ್ರೆ ಏನಿದೆ ಅಂತ ಹೇಳ್ಬೇಕಾಯ್ತು. ಅಧ್ಯಕ್ಷರೇ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಸ್ವಲ್ಪ ಖರ್ಚಾದ್ರೂ ಸಹಿ ಒಟ್ಟಿಗೆ ಮಾಡಬೇಕು. 50,000 ಇಲ್ಲಿ 1 ಲಕ್ಷ ಮತಪೆಟ್ಟಿಗೆಗಳು ಬೇಕು. ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು, ಮತಪೆಟ್ಟಿಗೆಗಳು ಬೇಕು. ಎಲ್ಲಿಂದ ತರ್ತೀರಿ ಮತಪೆಟ್ಟಿಗೆಗಳಿಗೆ? ಅದಕ್ಕೆ ಅದು ಮೇನ್ ಇಂಟೆನ್ಷನ್ ಇರೋದು. ಮಾಡಕ್ಕೆ ಶಕ್ತಿ ಈ ಸದನಕ್ಕೆ ಇದೆ ಅಲ್ಲ, ನಾವ್ಯಾಕೆ ಮಾಡ್ಕೊಡೋಣ? ಈಗ ತರಬೇಕಾಯ್ತು, ನೀವು ವೆಚ್ಚ ಇದೆ ಅಂತ ಹೇಳ್ಬೇಕಾಯ್ತು. ನಾವೇನು ಕೇಳ್ತಾ ಇದ್ರ ವೆಚ್ಚ ಇದೆ ಹೆಲ್ತ್ ಡಿಸ್ಕಷನ್. ಅವ್ರು ಏನ್ ಹೇಳ್ತಾರೆ ಪ್ರಿಯಾಂಕ್ ಅವ್ರೆ, ಒಂದ್ ಸೆಕೆಂಡ್. ಇದು ನಾವು ಖರ್ಚಿಲ್ಲ ಅಂತ ಹೇಳಿದ್ದೇವೆ. ಈಗ ಖರ್ಚಿಗೆ ಎಲ್ಲಿ ಈಗ ಏನ್ ನಾವು ಇವಿಎಂ ಖರ್ಚು ಮಾಡ್ಬೇಕಾಗಿದೆ ಅಷ್ಟಕ್ಕೆ ಬರ್ಬೋದು ಅಂತ ನಮ್ ಲೆಕ್ಕಾಚಾರ. ಮತ್ತೆ ಹೆಚ್ಚು ಬಂದ್ರೆ ವಿ ವಿಲ್ ಹ್ಯಾವ್ ಟು ಗೆಟ್ ಇಟ್. ನಾವು ತರಲೇಬೇಕಲ್ಲ ಅದಕ್ಕೆ. ಅಷ್ಟೇ. ಇದನ್ನ ಅಧ್ಯಕ್ಷರೇ ಪ್ರತಿ ಬಿಲ್ ಮಂಡಿಸುವಾಗ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಪ್ರಜಾಪ್ರಭುತ್ವಕ್ಕಿಂತ ಒಬ್ಬ ವಿಶ್ವಾಸ ಉಳಿಸ್ಕೋಬೇಕಾಗಿಂತ ಹೆಚ್ಚಾದ ಮಾತಾಡ್ತಾರೆ. ನಾವು ಕಾನೂನನ್ನ ವಿಧೇಯಕಗಳನ್ನ ತಂದಾಗ್ಲೆಲ್ಲ ಈ ವಿಧೇಯಕದ ಉದ್ದೇಶ ಈಡೇರಿಕೆಗೆ ಏನು ವಿಶೇಷವಾಗಿರ್ತಕ್ಕಂಥದ್ದಿದ್ರೆ ಅವುಗಳನ್ನು ಬರ್ತೀವಿ. FD ಅವ್ರಿಗೆ ಇವನ್ನ ಕಳಿಸ್ತೇವೆ ನಾವು. ಇದರ ಮುಂದೆ ಇಂಪ್ಲಿಮೆಂಟೇಷನ್ನೊಳಗೆ ಏನೇನು ಬರ್ತಾ, ಈಗ EVM ಮಷಿನ್ ಮಾಡಬೇಕು ಅಂದರೆ EVM ಮಷಿನ್ ಖರೀದಿಗೆ ಎಷ್ಟು ಬರ್ತಾ ಅದನ್ನು ಅವ್ರ ಲೆಕ್ಕಕ್ಕೆ ಹಾಕೊಂಡ್ರೆ ದಿ ಚೇಂಜ್ ಆಫ್ ಸಿಸ್ಟಮ್ ವಿಲ್ ದಟ್ ಕಾಸ್ಟ್ ಅದನ್ನ ಮಾತ್ರ ತೊಗೊಂಡಿರ್ತೀವಿ. ಅದಕ್ಕೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಮಾಡ್ತೀವಲ್ಲ ಅವ್ನು ಮಾಡುವಾಗ ಎಷ್ಟು ಖರ್ಚಾಗುತ್ತೆ, ನಿಮ್ಮ ಹತ್ರ ಸಪ್ಲಿಮೆಂಟ್ರಿ ಅಂತ ಬರ್ತೀವಿ, ಬಜೆಟ್ ಅಂತ ಬರ್ತೀವಿ, ನಿಮ್ಮ ಇದರಿಗೆ ಬರ್ದೇನೆ ಹೋಗೋದೇ ಇಲ್ಲ. ಓಕೆ, ಈಗ ಅಧ್ಯಕ್ಷ ಬಿಲ್ಲಲ್ಲಿ ಯಾಕೆ ಹೈಡ್ ಮಾಡ್ತೀರಾ? ಅದನ್ನ ಬರೆದ್ಬಿಟ್ಟಿದ್ರೆ ನಾವೇನ್ ಕೇಳ್ತಾ ಇದ್ದೀರಾ? ಆಯ್ತು ಅಧ್ಯಕ್ಷರೇ, ಇದು ಅಲ್ಲ ನೋಡಿ, ಅವ್ರು ತಪ್ಪು ಮಾಡಿದ್ದಾರೆ, ತಪ್ಪನ್ನ ಒಪ್ಕೊಂಡೆ ಇದ್ ಮಾಡ್ತಾರೆ, ಸಾರಿಸಿ, ಅದ್ರ ಪರವಾಗಿಲ್ಲ ನಂದೇನು. ಆದ್ರೆ ಇನ್ನೊಂದು ಅವ್ರು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಕೇಳಿದ್ದಾರೆ ನನಗೆ. ವಿದ್ಯುನ್ಮಾನ ಮತಯಂತ್ರಗಳನ್ನ ಕಾರ್ಯನಿರ್ವಹಣೆಯ ಕುರಿತು ಕಳವಳ ವ್ಯಕ್ತವಾಗಿದ್ದು ಸಾರ್ವಜನಿಕರ ನಂಬಿಕೆಯನ್ನು ಮರುಸ್ಥಾಪಿಸಲು ಅಂತ ಹೇಳಿದ್ದಾರೆ. ಪದ ಕರೆಕ್ಟಾ ಸುರೇಶ್ ಕುಮಾರ್ ಅವರು? ನಾನು ಹೇಳ್ತಾ ಇದ್ದೀನಿ, ನಾವು ಕೂಡ ಅವರು ಕರೆಕ್ಟ್, ಅವರು ಹೇಳ್ತಾ ಇದ್ದಾರೆ. ಅವರು ನಾನು ಧನ್ಯವಾದ, ನಿಮ್ಮೆಲ್ಲರಿಗೂ ಕೈ ಮುಗಿದು ಧನ್ಯವಾದ. ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ EVM ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ? ಇಲ್ಲಿ ಯಾಕೆ ಕೂತ್ಕೊಂತಾರೆ ಇವರು? ಗೆದ್ದಿದ್ದಾರೆ. ಈಗ ನ್ಯಾಯ ಅಲ್ಲ ಅಂತ ಹೇಳಿ
ಇದು ಮೋಸ, ಪ್ರಜಾಪ್ರಭುತ್ವಕ್ಕೆ ವಿರೋಧ. ಇದನ್ನ ನಾವು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ.